ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಕರ್ತನನ್ನು ಸ್ತುತಿಸುವಂತನಾಗಿದ್ದೇನೆ. ಈಗಲೂ ಕೂಡ ದೇವರ ಸಂದೇಶ, ಯಾರು ದೇವರಿಗೆ ಪ್ರೀತಿಯಿಂದ ಕೊಡುತ್ತಾರೋ ದೇವರು ಅವರನ್ನು ಆಶೀರ್ವದಿಸುತ್ತಾರೆ. ಹಲ್ಲೆಲೂಯಾ. ಗಾಡ್ ಲವ್ಸ್ ದ ಚಿಯರ್ಫುಲ್ ಗಿವರ್. ಆಮೇಲೆ ಸರಿ, ಈಗಲೂ ಕೂಡ ವಾಕ್ಯಕ್ಕೆ ನೇರವಾಗಿ ಹೋಗಕ್ಕೆ ನಾನು ಬಯಸುತ್ತೇನೆ. ಇವತ್ತಿನ ಧ್ಯಾನಕ್ಕಾಗಿ ತೆಗೆಯಲ್ಪಡುವ ವೇದವಾಕ್ಯ ಅಪೊಸ್ತಲನ ಬರೆದ ಪುಸ್ತಕ 20ನೇ ಅಧ್ಯಾಯ 35ನೇ ವಾಕ್ಯ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ಹಲ್ಲೆಲೂಯಾ. ವೇದವಾಕ್ಯ ಇಲ್ಲಿ ಹೇಳುತ್ತೆ, ಬಲಹೀನವುಳ್ಳವರ ಮಕ್ಕಳಿಗೆ ಸಹಾಯ ಮಾಡೋದು ಒಳ್ಳೆಯದು. ಹಲ್ಲೆಲೂಯಾ. ಇಲ್ಲಿ ನೋಡುವಾಗಲೂ ಕೂಡ ಯೇಸು ಸ್ವಾಮಿ ನಮಗೆ ಏನು ಬೋಧಿಸಿದ್ದಾರೆ ಅಂತ ಹೇಳಿದರೆ, ದೇವರು ಬಲಹೀನತೆಯಲ್ಲಿ ಇರುವ ಮಕ್ಕಳು, ಬಡವ ಮಕ್ಕಳಿಗೆ ಸಹಾಯ ಮಾಡದೆ ದೇವರು ಆ ಮಕ್ಕಳನ್ನು ಆಶೀರ್ವದಿಸುವಂತನಾಗಿದ್ದಾರೆ. ಹಲ್ಲೆಲೂಯಾ. ವಾಕ್ಯವನ್ನು ಚೆನ್ನಾಗಿ ಗಮನಿಸಿ. ವೇದವಾಕ್ಯ ಹೇಳುತ್ತೆ, ಇಲ್ಲಿ ನೋಡುವಾಗಲೂ ಕೂಡ ದೇವರು ಏನು ಹೇಳುತ್ತಾರೆ ಅಂತ ಒಂದು 2-3 ವಾಕ್ಯವನ್ನು ನಾವು ಧ್ಯಾನಿಸಕ್ಕೆ ಹೋಗುತ್ತೇವೆ. ದೇವರು ಹೇಳುವ ಮಾತು ಏನೆಂದರೆ, ನಾವು ಹೆಚ್ಚೆಚ್ಚಾಗಿ ನಾವು ಏನು ಮಾಡಬೇಕು? ಬಡವರಿಗೆ, ಎಲ್ಲಿ ಇರ್ತಾರೆ ಬಡವರು? ಅನಾಥ ಆಶ್ರಮದಲ್ಲಿ, ಬಡವರು ರೋಡುಗಳಲ್ಲಿ ಇರ್ತಾರಲ್ಲ, ಅವನಿಗೇನು ಎಲ್ಲನೂ ಚೆನ್ನಾಗಿದೆಯಲ್ಲ ಅಂತ ಹೇಳಬಾರದು. ಅವನು ಬಡವನೇ. ಅವರಿಗೆ ಒಂದು ವೇಳೆ ನೋಡಿ, ಯೇಸು ಸ್ವಾಮಿನೇ ಬಡತನದಿಂದ ಬಂದರೆ ಏನು ಮಾಡ್ತೀರಾ? ಆದ ಕಾರಣದಿಂದನೇ ನಾವು ಎಚ್ಚರಿಕೆಯಾಗಿ ನಾವು ಇರಬೇಕು. ಬಡವರಿಗೆ ನಾವು ಸಹಾಯ ಮಾಡುವಾಗ ದೇವರು ಅದನ್ನು ನೋಡಿ ದೇವರು ಮೆಚ್ಚಿಸುತ್ತಾರೆ. ಹಲ್ಲೆಲೂಯಾ. ಈಗಲೂ ಕೂಡ ನೋಡುವಾಗ ಜ್ಞಾನೋಕ್ತಿಗಳು ಬರೆದ ಪುಸ್ತಕ 19ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿ ನೋಡೋಣ. ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಹಲ್ಲೆಲೂಯಾ. ಬಡವನಿಗೆ ಕೊಡೋದು ದೇವರಿಗೆ ಏನು ಕೊಡುತ್ತಾನೆ? ಸಾಲವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ವಾಕ್ಯ ಚೆನ್ನಾಗಿ ಗಮನಿಸಬೇಕು. ನಿನಗಾಗಿನೇ ಮಾತಾಡುತ್ತಾ ಇದ್ದಾರೆ ದೇವರು. ಇವತ್ತು ಅನೇಕ ಜನರು ಏನು ಮಾಡ್ತಾರೆ? ಒಂದು ರೂಪಾಯಿ ಕೂಡ ಅವರು ಏನು ಮಾಡಲ್ಲ, ಬಿಚ್ಚೋದಿಲ್ಲ. ಬಿಚ್ಚಿ ಬಡವರಿಗೆ ಧಾರಾಳವಾಗಿ ಕೊಡೋಣ ಅಂತ ಅವರು ಮಾಡೋದಿಲ್ಲ. ಬಡವರಿಗೆ ನಾವು ಸಹಾಯವನ್ನು ನಾವು ಮಾಡಬೇಕು. ಬಡವರನ್ನ ನಾವು ಸಹಾಯ ಮಾಡಿದರೆ, ಬಡವರಿಗೆ ನಾವು ಕೊಡುವಾಗ ದೇವರಿಗೆ ನಾವು ಸಾಲ ಕೊಡುತ್ತಾ ಇದ್ದೀವಿ ಅಂತೆ. ಇಲ್ಲಿ ಚೆನ್ನಾಗಿ ಗಮನಿಸಿ. ಸಾಲ ಕೊಡವನು ದೊಡ್ಡವನ, ಇಲ್ಲ ಸಾಲ ತಗೊಳ್ಳವನು ದೊಡ್ಡವನ? ನಾವು ದೊಡ್ಡವರು. ನಾವು ಸಾಲವನ್ನು ಕೊಡುವಾಗ, ಬಡವನಿಗೆ ನಾವು ಕಾರ್ಯಗಳನ್ನು ಮಾಡುವಾಗ ದೇವರಿಗೆ ನಾವು ಸಾಲ ಕೊಡ್ತೀವಿ. ಅವಾಗ ದೇವರು ದೊಡ್ಡವರ, ನಾವು ದೊಡ್ಡವರ? ಚೆನ್ನಾಗಿ ಯೋಚನೆ ಮಾಡಿ. ಅವಾಗ ನಾವೇ ದೊಡ್ಡವರು, ದೇವರಿಗೆ ನಾವು ಸಾಲ ಕೊಡುತ್ತಾ ಇದ್ದೀವಿ. ಆದರೆ ದೇವರ ಆ ಸಾಲವನ್ನು ಇಟ್ಕೊಳ್ಳೋದಿಲ್ಲ. ನೀನು ಕೊಟ್ಟು ನೋಡು, ಅವರು ಏನು ಮಾಡ್ತಾರೆ? ಪರಲೋಕದ ಬಾಕಲನ್ನು ತೆರೆದು ಕೊಡುತ್ತಾರೆ. ಸೊ ಅವಾಗ ಇಲ್ಲಿ ಯಾರು ದೊಡ್ಡವರು? ದೇವರು ದೊಡ್ಡವರ, ನಾವು ದೊಡ್ಡವರ? ಯೇಸು ಸ್ವಾಮಿ ದೊಡ್ಡವನು. ಹಲ್ಲೆಲೂಯಾ. ಸೊ ಇದೆಲ್ಲ ನಾವು ಅರ್ತಿರಬೇಕು.
ವೇದ ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿಗಳು ಬರೆದ ಪುಸ್ತಕ 28ನೇ ಅಧ್ಯಾಯ 27ನೇ ವಾಕ್ಯವನ್ನ ಓದಿ ನೋಡಿ. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು, ಕಣ್ಣು ಮುಚ್ಚಿಕೊಳ್ಳುವವನು ಬಹು ಶಾಪಕ್ಕೆ ಒಳಗಾಗುವನು. ಹಲ್ಲೆಲೂಯ. ಇವತ್ತು ಅನೇಕ ಜನರು ಏನು ಮಾಡ್ತೀವಿ, ನಾವು ಟ್ರಾಫಿಕಲ್ಲಿ ನಿಂತ್ಕೊಂಡಿರ್ತೀವಲ್ಲ, ಒಬ್ಬ ಬಡವಲೋ ಇಲ್ಲ ಬಡ ಮಕ್ಕಳು ಬಂದು ನಮ್ಮ ಹತ್ರ ಭಿಕ್ಷೆ ಬೇಡುವಾಗ ನಾವು ಏನು ಮಾಡ್ತೀವಿ ಹೇಳಿ? ನೋಡದೆ ಕೇಳದೆ ನಾವು ಏನು ಮಾಡ್ತೀವಿ? ಹತ್ತು ಕಡೆ ಮುಖ ತಿರ್ಸ್ಕೊಂತೀವಲ್ಲ, ಆ ಥರ ಮಾಡಕ್ಕೂರದು. ಆ ಥರ ಮಾಡವನಿಗೆ ಅವನು ಶಾಪಗ್ರಸ್ತನೋ. ಶಾಪ ನಾವೇ ಹೊಂದ್ಕೊಳ್ತೀವಿ. ಬಡವ ಬಂದು ಕೇಳುವಾಗ ಕೊಟ್ಟು ಬಿಡಬೇಕು, ನಮ್ಮ ಹತ್ರ ಇರೋದನ್ನ ಕೊಡುಬಿಡ್ಬೇಕು. ಆದರೆ ನಾವೇನು ಮಾಡ್ತೀವಿ ಹೇಳಿ? ಬಡವ ಬಂದಿದ್ದ ತಕ್ಷಣ ಗಾಡಿನ ಮುಂದೆ ತಗೊಂಡು ಹೋಗ್ಬಿಡ್ತೀವಿ ಅಲ್ವಾ? ಆ ಥರ ಇರಬಾರ್ದು. ವೇದ ವಾಕ್ಯ ಏನು ಹೇಳುತ್ತೆ? ಅವನು ಮುಖ ತಿರುಗಿಸ್ಕೊಳ್ಳುವಾಗ, ಕಣ್ಗಳನ್ನು ತಿರುಗಿಸುವಾಗ ಏನೋ ಅವನ ಮೇಲೆ ಶಾಪ ಇರುತ್ತೆ. ಆದ ಕಾರಣದಿಂದನೇ ನಾವು ಏನು ಮಾಡಬೇಕು? ವಾಕ್ಯವನ್ನು ಓದೋದು ಮಾತ್ರ ಅಲ್ಲ, ವಾಕ್ಯವನ್ನು ಧ್ಯಾನಿಸಬೇಕು. ನಾವಿವತ್ತು ಧ್ಯಾನಿಸ್ತಾ ಇದ್ದೀವಾ? ನಾವು ವಾಕ್ಯವನ್ನು ಓದುತ್ತಾ ಇದ್ದೀವಾ? ನಮಗೆ ಎಷ್ಟು ವಾಕ್ಯಗಳು ಗೊತ್ತು? ವಾರ ನಾವು ಪ್ರಸಂಗಗಳನ್ನು ಕೇಳುತ್ತೇವೆ, ಎಷ್ಟೋ ಪ್ರಸಂಗಗಳನ್ನು ನಾವು ಕೇಳಿದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ಮನ ತಿರುಗೋದಿಲ್ಲ. ಇನ್ನ ಮನ ಯಾರು ತಿರುಗಲಿಲ್ಲ. ಇವತ್ತು ಸಭೆಗೆ ಹೋಗ್ತೇವೆ, ಕಾಣಿಕೆಯನ್ನು ಕೊಡುತ್ತೇವೆ, ದಶಮ ಭಾಗವನ್ನು ಕೊಡುತ್ತೇವೆ, ಎಲ್ಲ ಕಾರ್ಯಗಳನ್ನು ಮಾಡ್ತೇವೆ. ಆದರೆ ಬಡವನಿಗೆ ಕೊಡಬೇಕಂದರೆ ನಾವು ಏನು ಮಾಡ್ತೀವಿ? ಮುಖ ತಿರುಗಿಸ್ಕೊಂಡು ಹೋಗ್ತೀವಿ. ಸಭೆ ಕೆಳಗಡೆ ಸೆಕ್ಯೂರಿಟಿ ಇದ್ದರೆ ಅವ್ರಿಗೇನು ಮಾಡಲ್ಲ, ನಾವು ಸಹಾಯ ಮಾಡಲ್ಲ. ಬಡವರು ಕೂತ್ಕೊಂಡಿರ್ತಾರೆ ಸಭೆ ಮುಂದ್ಗಡೆ, ಆ ಬೀದಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇರುವಾಗ ನಾವೇನು ಮಾಡ್ತೀವಿ? ನೋಡದೆ ಏನು ಮಾಡ್ತೀವಿ? ನಾವು ಹೋಗ್ಬಿಡ್ತೀವಿ ಅಲ್ಲ. ನನ್ನ ಪ್ರೀತಿಯ ಸಹೋದರಿಯೇ, ಆ ಥರ ಮಾಡಕ್ಕೂರದು. ಏನು ಮಾಡಬೇಕು? ನಾವು ದಾನ ಧರ್ಮವನ್ನು ಮಾಡುವಾಗ ಅದು ದೇವರು ಮೆಚ್ಚಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ಇಲ್ಲಿ ನೋಡಿ, ವೇದ ವಾಕ್ಯ 2 ಕೊರಿಂಥಿಯರನ ಬರೆದ ಪುಸ್ತಕ 9ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು, ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ಹಲ್ಲೆಲೂಯ. ದೇವರು ಏನೋ, ಗಾಡ್ ಲವ್ಸ್ ದ ಚೇರ್ಫುಲ್ ಗಿವರ್. ದುಃಖದಿಂದ ಕೊಡಬಾರದು. ಚಿಂತೆ, ಅಯ್ಯೋ ನಾನು ಕೊಡಬೇಕಲ್ಲ ಅಂತ ಕೊಟ್ಟರೆ ಆಶೀರ್ವಾದ ಬರುವುದಿಲ್ಲ. ನಾವು ಯಾವಾಗಲೂ ಮನಪೂರ್ವಕವಾಗಿ ನಾವು ದೇವರಿಗೆ ಚೆಲ್ಲಿಸಬೇಕು. ಏನು ದೇವರಿಗೆ ಕೊಟ್ಟರು ನಾವು ಏನು ಮಾಡಬೇಕು? ಹೃದಯದಿಂದ ನಾವು ಕೊಡುವಾಗ ದೇವರು ಅದನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ನೋಡಿ, ವೇದವಾಕ್ಯ ಎಷ್ಟು ಚೆನ್ನಾಗಿ ನಮಗೆ ಕಲಿಸಿಕೊಡ್ತಾ ಇದೆಯಲ್ಲ. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ದೇವರಿಗೆ ಕೊಡ್ತಾ ಇದ್ದೀವಾ? ಅಯ್ಯೋ ಕೊಡಬೇಕಲ್ಲ, ದಶಮ ಭಾಗ ಕೊಡಬೇಕಲ್ಲ, ಕಾಣಿಕೆ ಕೊಡಬೇಕಲ್ಲ ಅಂತ ಹೇಳಿ ನಾವು ಕಷ್ಟಪಟ್ಟು ಕೊಡಬಾರದು, ಇಷ್ಟಪಟ್ಟು ಕೊಡಬೇಕು. ಹಲ್ಲೆಲೂಯ. ಸೊ ನಾವು ಯಾವಾಗ ದೇವರನ್ನ ಪ್ರೀತಿಸಿ ದೇವರಿಗೆ ಕೊಡುವಾಗ ದೇವರು ಅದನ್ನು ಆಶೀರ್ವದಿಸುತ್ತಾರೆ. ಆಬೇಲ್ ಆದಿಕಾಂಡ ಬರೆದ ಪುಸ್ತಕ ನೋಡಿ, ಆಬೇಲು ಕಾಣಿಕೆ ಕೊಡುವಾಗ ದೇವರು ಅದನ್ನು ಅಂಗೀಕರಿಸಿದರು. ಹೃದಯಪೂರ್ವಕವಾಗಿ ಅವನು ಕೊಟ್ಟ, ದೇವರು ಅವನ್ನು ಆಶೀರ್ವದಿಸಿದರು. ಹಲ್ಲೆಲೂಯ. ಸರಿ, ಇಲ್ಲಿ ನೋಡುವಾಗಲೂ ಕೂಡ ಅನೇಕ ಕಾರ್ಯಗಳು ಅಡಗಿರೋದನ್ನು ನಾವು ನೋಡುತ್ತೇವೆ.
ಹಲ್ಲೆಲೂಯ. ಸೊ ನಾವು ಅದನ್ನ ಪ್ರಕಾರ ನಡೆಯೋಣ. ದೇವರ ದಾಮೆ ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್. ಇವತ್ತು ಈ ವಾಕ್ಯ ಆಶೀರ್ವಾದವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.